ಈ ಸಿನಿಮಾದಲ್ಲಿ ತಾರಾ ಬಳಗ ಅಂತ ಬಂದಾಗ ದೊಡ್ಡ ತಾರಾ ಬಳಗ ಇದೆ. ಈಗ ನಮ್ಮ ಸಾಧು ಕೋಕಿಲ ಸರ್ ಅಂತ ಬಂದಾಗ ಅದು ಇನ್ನೊಂಥರ ಮ್ಯಾಜಿಕ್ ಇರುತ್ತೆ. ಅದ್ರ ಜೊತೆ ಕಾಂಬೋದಲ್ಲಿ ನಮ್ಮ ಸೂರಜ್ ಅವರು ಇದ್ದಾರೆ. ಸೊ ಹೇಗಿತ್ತು ಸರ್ ಸೆಟ್ಟಲ್ಲಿ ಇವ್ರಗಳ ಜೊತೆ ಫನ್ ಮೂಮೆಂಟ್ ಏನಾರು ಇದ್ರೆ ಹೇಳ್ಬಹುದಾ ಅಂತ ಹೇಳಿ? ಎಲ್ಲರ ಜೊತೆ ಫಾರ್ ಇನ್ಸ್ಟೆನ್ಸ್ ನಮ್ಮ ಸಾಧು ಸರ್ನ ಈ ಒಂದು ಪಾತ್ರ ತುಂಬ ಸ್ಪೆಷಲ್ ಪಾತ್ರ. ಇಟ್ ರೆಪ್ರೆಸೆಂಟ್ಸ್ ಒಂದು ವರ್ಗದ ಜನರನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಪಾತ್ರ ಅದು. ಅವ್ರ ಜೊತೆ ಒಡನಾಟ ಭಾಳ ವರ್ಷಗಳದ್ದು. ಸೊ ತುಂಬ ಹರಡ್ತೀವಿ, ತುಂಬ ಕೀಟ್ಲೆ ಮಾಡ್ತಾ ಇರ್ತೀವಿ. ಸೂರಜ್ ಅದ್ಭುತವಾದ ಪ್ರತಿಭೆ ಅವನು. ಸೊ ಅವನ ಪರ್ಫಾರ್ಮೆನ್ಸ್ ಆಗಲಿ, ಅವನ ಟೈಮಿಂಗ್, ಕಾಮಿಡಿ ಟೈಮಿಂಗು, ಸೆಟ್ಟಲ್ಲಿ ಹಿಂಗೆ ಕೂತ್ಕೊಂಡು ಹರಡ್ತಾ ಇದ್ರೆ ಶಾರ್ಟ್ ಮಧ್ಯೆ ಬ್ರೇಕ್ ಇರುತ್ತಲ್ಲ, ಆ ಬ್ರೇಕ್ ಟೈಮಲ್ಲೂ ಕೂಡ ಒಂದು ನಿಮಿಷ ಸುಮ್ಮನಿರ್ತಾ ಇರಲ್ಲ, ನಾವು ನಗ್ತಾನೇ ಇರ್ತಿದ್ವಿ ಏನಾದ್ರು ಒಂದು. ಇಲ್ಲಾಂದ್ರೆ ನನ್ನ ಸಾಧು ಸರ್ ಹೆಂಗೆ ಅಂದರೆ ಮಾತಾಡ್ತಾ ಇರ್ತೀವಿ, ಸಡನ್ ಆಗಿ ಅವ್ರೊಂದು ಹಾಡು ಶುರು ಮಾಡ್ತಾರೆ, ನಾನು ಇನ್ನೊಂದು ಹಾಡು ಶುರು ಮಾಡ್ತೀನಿ, ಇಬ್ರು ಹಾಡ್ಕೊಂಡು ಕೂತ್ಕೊಂಡಿರ್ತೀವಿ. ಸೊ ಸರ್ ಹಾಡು ರೆಡಿ ಅಂತ ಬಂದೇವ ಅದು ಸಂಗತಿ ಎಷ್ಟು ಚೆನ್ನಾಗಿದ್ರು, ಆ ಪಲ್ಕ್ ಎಷ್ಟು ಚೆನ್ನಾಗಿದ್ರು, ಆ ಗಮಕ ಎಷ್ಟು ಚೆನ್ನಾಗಿದ್ರಲ್ಲ, ಆ ರಾಗ ಮಾತ್ರ ಅದು ಹಿಂದಿಲಿ ಒಂದು ಹಳೆ ಸಾಂಗ್ ಇದೆ ಅಂತ ಯಾವ್ದಾದ್ರು ಓಲ್ಡ್ ರೆಟ್ರೋ ಸಾಂಗ್ ಆಡ್ತಾರೆ. ಸೊ ಅದಾದ್ಮೇಲೆ ಅದಕ್ಕೆ ಅದೇ ರಾಗದಲ್ಲಿ ಇನ್ಯಾವ್ದಾದ್ರು ನಂಗೆ ನೆನಪರ ಹಾಡ್ತೇನೆ. ಆ ರೀತಿ ನಮ್ಮ ಒಡನಾಟ ಯಾವಾಗ ಸಿಕ್ಕರು. ದತ್ತಣ್ಣನ ಜೊತೆ ನನ್ನ ಕಾಲು ಅವ್ರು ಹೇಳಿದ್ದಾರೆ, ಅವ್ರ ಕಾಲು ನಾ ಹೇಳ್ತೀನಿ. ಸೊ ದತ್ತು ಡಾರ್ಲಿಂಗ್ ಅನ್ಕೊಂಡು ಕೀಟ್ಲೆ ಮಾಡ್ಕೊಂಡು ಅವ್ರನ್ನ ರೇಗಿಸ್ಕೊಂಡು, ಮಾಳವಿಕಾ ಮೇಡಮ್ ಅವರ ಜೊತೆ ನನ್ನ ಪರ್ಸನಲ್ ರ್ಯಾಪು ಕೂಡ ಅಷ್ಟೇ. ನಾನು ತುಂಬ ಗೌರವಿಸೋ ಇಷ್ಟಪಡೋ ವ್ಯಕ್ತಿಗಳಲ್ಲಿ ಅವರು ಒಬ್ರು. ಅವ್ರ ಒಡನಾಟ ಆಗಲಿ, ವಂಶಿಕ ಇವಾಗಲೇ ನೋಡ್ರೆ ಅದೊಂಥರ ಅವ್ಳು ನೋಡಿದ್ರೆ ನನಗೆ ನನ್ನ ಮಗಳೇ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ನನಗೆ. ಅವಳು ಅದೇ ಥರ ಟ್ರೀಟ್ ಮಾಡ್ತಾಳೆ. ಆ್ಯಂಡ್ ಆ ಒಂದು ಅಟ್ಮಾಸ್ಫಿಯರೇ ಅಷ್ಟು ಚೆನ್ನಾಗಿತ್ತು. ಪ್ರತಿಯೊಬ್ಬರು ಅದ್ಭುತವಾದ ಕಲಾವಿದ್ರು ಅನ್ನೋದನ್ನ ದಾಟಿ ತುಂಬ ಒಳ್ಳೆ ವ್ಯಕ್ತಿಗಳು. ಸೊ ವ್ಯಕ್ತಿತ್ವ ನನಗೆ ಮುಖ್ಯ, ನಾನು ಬೆರೆಯೋದಕ್ಕೆ. ಸೊ ಇಲ್ಲಿದ್ದಂಥ ಎಲ್ಲ ಜೀವಗಳು ಅಷ್ಟೇ ತುಂಬ ತುಂಬ ಸರಳ ವ್ಯಕ್ತಿಗಳು, ನೇರವಾದ ವ್ಯಕ್ತಿಗಳು, ಕಲ್ಮಶ ಇಲ್ದಿರೋ ವ್ಯಕ್ತಿಗಳು. ಸೆಟ್ಟಲ್ಗೆ ಹಬ್ಬನೆಲ್ಲ ನಮ್ಮ ಅಚ್ಚುತಣ್ಣ, ನೀವು ಅವ್ರ ಜೊತೆ ನನಗೆ ಬಹಳ ವರ್ಷಗಳ ಜರ್ನಿ. ಸೊ ಅದು ರಿಫ್ಲೆಕ್ಟ್ ಆಗುತ್ತೆ ಸ್ಕ್ರೀನ್ಗೆ. ಪ್ರತಿಯೊಂದು ಪಾತ್ರದ ಜೊತೆಗೆ ನನ್ನ ಒಂದು ಏನು ಕೆಮಿಸ್ಟ್ರಿ ಅಂತೀವಲ್ಲ, ಕೆಮಿಸ್ಟ್ರಿ ಇಟ್ಸ್ ನಾಟ್ ಜಸ್ಟ್ ಹೀರೋಯಿನ್ ಕೆಮಿಸ್ಟ್ರಿ ಇಸ್ ಬಿಟ್ವೀನ್ ಎವ್ರಿಬಡಿ. ಈಗ ಒಂದು ಕುಟುಂಬ ಅಂತ ತಗೊಂಡಾಗ ನಿಮಗೆ ತಂದೆ ಜೊತೆ ಇರೋ ರೀತಿ ತಾಯಿ ಜೊತೆ ಇರಲ್ಲ, ತಾಯಿ ಜೊತೆ ಇದ್ದಂಗೆ ಅಕ್ಕ ಅಣ್ಣನ ಹತ್ರ ಇರಲ್ಲ, ಅಣ್ಣ ತಮ್ಮನ ಹತ್ರ ಇರಲ್ಲ, ಇವರೆಲ್ಲರ ಜೊತೆ ಇದ್ದಂಗೆ ಹೆಂಡತಿ ಜೊತೆ ಇರಲ್ಲ, ಗಂಡನ ಜೊತೆ ಇರಲ್ಲ. ಸೊ ಒಬ್ಬರ ಹತ್ರ ಒಂದು ಕೆಮಿಸ್ಟ್ರಿ ಬೇರೆ ಇರುತ್ತೆ, ಒಬ್ಬರ ಹತ್ರ ನಾವು ಶೇರ್ ಮಾಡ್ಕೊಳ್ಳೋ ವಿಷಯಗಳು ಬೇರೆ, ಬಾಂಡಿಂಗ್ ರೀತಿ ಬೇರೆ. ಸೊ ಆ ಥರದ ರಿಯಲಿಸ್ಟಿಕ್ ಅಪ್ರೋಚ್ ಆಫ್ ಎಮೋಷನ್ಸ್ ಇದೆಯಲ್ಲ, ಒಬ್ಬ ಕ್ಯಾರೆಕ್ಟರ್ ಮಾತಾಡ್ತಾನೆ ಒಂದೇ ರೀತಿ ಮಾತಾಡಲ್ಲ ಎಲ್ಲರ. ಸೊ ಅದನ್ನ ಅಷ್ಟೇ ಚೊಕ್ಕವಾಗಿ, ಅಷ್ಟೇ ಚೆನ್ನಾಗಿ ನೀಟಾಗಿ, ಅಂದರೆ ಡೆಫಿನೆಟ್ ಆಗಿ ಗೊತ್ತಾಗುತ್ತೆ ನೀವು ಒಬ್ಬೊಬ್ಬರ ಹತ್ರ ಮಾತಾಡ್ಬೇಕಾದ್ರೆ ರ್ಯಾಪು. ಒಬ್ಬ ಫ್ರೆಂಡ್ ಹತ್ರ, ಕ್ಲೋಸ್ ಫ್ರೆಂಡ್ ಹತ್ರ, ಜಸ್ಟ್ ಫ್ರೆಂಡ್ ಹತ್ರ ಎಲ್ಲ ಬೇರೆ ಅಲ್ವಾ. ಆ ಈಕ್ವೇಷನ್ಸ್ನು ಅಷ್ಟೇ ನೀಟಾಗಿ ಬರೆದು ಕಟ್ಕೊಟ್ರು ಅಂತ ಈ ಸಿನಿಮಾ. ತುಂಬ ಅದ್ಭುತವಾದ ವಿಷಯ, ಕಥೆ, ಆಳವಾದ ಎಮೋಷನ್ಸು, ತುಂಬ ಕಾಡ್ತಕ್ಕಂಥ ಎಮೋಷನ್ಸು, ಅದ್ಭುತವಾದ ಆ್ಯಕ್ಷನ್ಗಳು, ಅದ್ಭುತವಾದ ಒಂದು ವಿಜುವಲ್ಸು. ಆ್ಯಂಡ್ ಸಿನಿಮಾ ಮ್ಯೂಸಿಕ್ಗೆ ಇಲ್ಲಿ ತನಕ ಒಂದು 3 ಹಾಡು ಬಂದಿದೆ. ಟ್ರೈಲರಲ್ಲಿ ಒಂದು ಕೆಲವು ಬಿಟ್ಗಳನ್ನ ಕೇಳಿದಿರಿ. ಆನಂತರ ಇನ್ನೂ ರಿಲೀಸ್ ಆಗಬೇಕಾಗಿರೋ 2 ಸಾಂಗು ಇದೆ. ಸೊ ಇವೆಲ್ಲವೂ ಈ ಒಂದು ಸಿನಿಮಾನ ನಾವು ಬರೆದಾಗ ಪೇಪರಲ್ಲಿ ಒಂದು ಬೈಂಡ್ ಡ್ರಾಫ್ಟ್ ಏನಿತ್ತಲ್ಲ, ಅಲ್ಲಿಂದ ಒಂದು ದೊಡ್ಡ ಬೇರೆನೇ ಒಂದು ಪ್ರಪಂಚವಾಗಿ ಒಂದು ಕಟ್ಕೊಟ್ಬಿಟ್ಟಿದೆ. ಸೊ ಪ್ರತಿಯೊಬ್ಬರ ಪಾತ್ರ ಇದರಲ್ಲಿ ತುಂಬಾ ದೊಡ್ಡದಿದೆ. ನಮ್ಮ ಟೆಕ್ನಿಷಿಯನ್ಗಳು, ನಮ್ಮ ಆರ್ಟಿಸ್ಟ್ಗಳು, ನಮ್ಮ ಪ್ರೊಡ್ಯೂಸರ್ ಕೂಡ ಇಲ್ಲ ಇದು ಬೇಡ ಹಂಗೆ ಹಿಂಗೆ ಅಂತ ಅನ್ಬೋದಿತ್ತು, ರಾಗ ತೆಗಿಬೋದಾಗಿತ್ತು, ಚಕಾರ ಎತ್ಬೋದಾಗಿತ್ತು. ಬಟ್ ಉಡುಪಿನಲ್ಲಿ ಆ ಒಂದು ಮನೆ ಸೆಟ್ಟೆ, ಇಟ್ಸ್ ಅ ಹ್ಯೂಜ್ ಸೆಟ್, ಇಟ್ಸ್ ಅ ವೆರಿ ಕಾಸ್ಟ್ಲಿ ಸೆಟ್. ಅಂಡ್ ಸಿನಿಮಾದ ಒಂದು 50-60 ಭಾಗ ಮಿನಿಮಮ್ ಬರೀ ಸೆಟ್ಗಳಲ್ಲಿ ಶೂಟ್ ಮಾಡಿದ್ವಿ, ಸೆಟ್ ಹಾಕಿ ಶೂಟ್ ಮಾಡಿದ್ವಿ. ಎಲ್ಲವೂ ಅಂದರೆ ಆ ಪ್ರೊಡಕ್ಷನ್ ಕ್ವಾಲಿಟಿ. ಸೊ ಆ್ಯಂಡ್ ಈ ಇಷ್ಟು ಒಂದು ಒಳ್ಳೆ ಕಥೆಯ ಒಳ್ಳೆ ಚಿತ್ರಣನ ಜೊತೆಗೆ ನಿಂತು ಬೆನ್ನೆಲುಬಾಗಿ ನಿಂತು ಪ್ರೊಡ್ಯೂಸರ್ ನಮ್ಮ ರವೀಂದ್ರ ಕುಮಾರ್ ರಘುವನ ಸಂಸ್ಥೆ ಒಂದು ಸಿನಿಮಾಗೆ ಬೆನ್ನೆಲುಬಾಗಿ ಅವ್ರ ಪಾತ್ರ ಅವ್ರು ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಆ್ಯಂಡ್ 3 ವರ್ಷದ ಜರ್ನಿ ಇದು. ಸೊ ಕತೆ ಓಕೆ ಆಗಿ ಪ್ರೊಡಕ್ಷನ್ ಹೌಸ್ಗೆ ಶುರು ಆದಾಗಿಂದ 3 ವರ್ಷ, ಆಲ್ಮೋಸ್ಟ್ 3 ಇಯರ್ಸ್. ಸೊ 3 ಇಯರ್ಸಲ್ಲೂ ಯಾಕೆ ಡಿಲೇ, ಯಾಕೆ ಇದು ಇನ್ನೊಂದು ಮತ್ತೊಂದು ಒಂದು ದಿವಸ ಇಲ್ಲ. ಏನಕ್ಕೆ ಅಂದರೆ ಒಂದಷ್ಟು ವರ್ಷಗಳ ಜರ್ನಿ ಇದೆ, ಬದುಕಿದೆ ಇದರಲ್ಲಿ, ಈ ಸಿನಿಮಾದಲ್ಲಿ. ಬದುಕಿನ ಸಿನಿಮಾ ಅಂತ ನನ್ನ ಕರೆಯೋದು, ನಂಗೆ ಅನ್ಸೋದು ತುಂಬ ಬದುಕು ಹತ್ತಿರವಾದ ಸಿನಿಮಾ. ಯಾಕಂದ್ರೆ ನೈಜ ಘಟನೆಗಳ ಸುತ್ತ ಕಟ್ಟಿರೋ ಸಿನಿಮಾ. ಕೆಲವೊಂದಷ್ಟು ಭಾಗನ ರಿಯಲ್ ಲೊಕೇಶನ್ಗೆ ಹೋಗಿ ಶೂಟ್ ಮಾಡಬೇಕಾಯ್ತು. ಫಾರ್ ಇನ್ಸ್ಟೆನ್ಸ್ ಲಂಡನ್ ಶೂಟ್ ಮಾಡಬೇಕಾಯ್ತು. ಲಂಡನ್ನಲ್ಲಿ ಶೂಟ್ ಮಾಡೋದಕ್ಕೆ ಕಾರಣ ಇದೆ, ಸುಮ್ಮನೆ ಹೋದ ಒಂದು ಸಾಂಗ್ ತೆಕ್ಕೊಂಬಂದ ಹಂಗಿಲ್ಲ.
ಸೊ ದರ್ ಇಸ್ ಅ ಡೆಫಿನೆಟ್ ರೀಸನಿಂಗ್ ಫಾರ್ ಇಟ್. ಸೊ ಇದೆಲ್ಲವಕ್ಕೂ ಟೈಮ್ ಬೇಕು. ಆ್ಯಂಡ್ ಅಷ್ಟು ಟೈಮ್ ಲೈನ್ ತೋರಿಸ್ಬೇಕು ಅಂತ ನನ್ನಲ್ಲಿ ಚೇಂಜಸ್ ಇರಬೇಕು, ಬಾಡಿಲಿ ಚೇಂಜಸ್ ಇರಬೇಕು, ಅಪಿಯರೆನ್ಸಲ್ಲಿ ಚೇಂಜಸ್ ಇರಬೇಕು, ಕೂದಲು ಬೆಳೆಸ್ಬೇಕು, ಕಟ್ ಮಾಡಬೇಕು, ಮತ್ತೆ ರೀಗ್ರೋ ಮಾಡಬೇಕು ಅಗತ್ಯ ಬಿದ್ದಾಗ. ಸೊ ಈ ಥರದ್ದೆಲ್ಲ ಇದ್ದಾಗ ಅದಕ್ಕೆ ಟೈಮ್ ಬೇಕೇ ಬೇಕು. ಸೊ ಹಾಗಾಗಿ ನಾನು ಬೇರೆ ಸಿನಿಮಾಗಳನ್ನ ಒಪ್ಕೊಳ್ಳಿಲ್ಲ, ಈ ಸಿನಿಮಾ ಮುಗಿಸೋದಂಗ ಬೇರೆ ಮಾಡೋದು ಬೇಡ ಅಂತ. ಆ್ಯಂಡ್ ಈ ಸಿನಿಮಾ ಮುಗಿದಿದೆ, ಇನ್ನೇನು ರಿಲೀಸ್ಗೆ ಬಂದಿದೆ. ಆ್ಯಂಡ್ ಸೊ ಲೈಕ್ ವೇಟಿಂಗ್ ಜನಕ್ಕೆ ಇದು ಜನರ ಸ್ಪಂದನೆ ಹೇಗಿರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.